ನಮಸ್ತೆ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಿ? ಮೊಬೈಲು ಮತ್ತು ಮಕ್ಕಳು ಇದ್ರ ಬಗ್ಗೆ ಒಂದು ಮಾತಾಡೋಣ ಅಂತ. ಈಗಿನ ಮಕ್ಕಳಲ್ಲಿ ಗುರು ಹಿರಿಯರಿಗೆ ಮರ್ಯಾದೆ ಕೊಡಬೇಕು, ಆಯಿತಾ? ಮತ್ತು ವಿನಯವಾಗಿ ಮಾತಾಡಬೇಕು. ಅದು ಎಲ್ಲೋ ಮರ್ತೇ ಹೋಗ್ಬಿಟ್ಟಿದೆ. ಈಗಿನ ಮಕ್ಕಳಲ್ಲಿ ವಿನಯತೆ ಅನ್ನೋದು ಇಲ್ಲವೇ ಇಲ್ಲ. ಸಾಕಷ್ಟು ಜನ ಮಕ್ಕಳು ಸಂಸ್ಕಾರ ಅನ್ನೋದು ಏನು ಅನ್ನೋದೇ ಗೊತ್ತಿಲ್ದಂಗೆ ಬೆಳೆದಿದ್ದಾರೆ. ಈಗ ತುಂಬ ಜನ ಗಮನಿಸಿ ನೋಡಿ ನೀವು. ಯಾಕಿರ್ಬೋದು? ಆಗನೂ ಅಪ್ಪ ಅಮ್ಮ, ಈಗಲೂ ನಾವುಗಳು ಅಪ್ಪ ಅಮ್ಮನೇ, ಆಯಿತಾ? ಅಪ್ಪ ಅಮ್ಮನೇ ಬುದ್ಧಿ ಹೇಳ್ಕೊಡ್ತಾಯಿದ್ದು, ಗುರುಗಳು ಅಪ್ಪ ಅಮ್ಮ. ನಾವು ಈಗನೂ ನಾವೇನು ಚೇಂಜ್ ಏನೂ ಆಗಿಲ್ವಲ್ಲ. ನಾವೂ ಅಪ್ಪ ಅಮ್ಮ ಗುರುಗಳು ಇವ್ರುಗಳೇ ಬುದ್ಧಿ ಹೇಳ್ಕೊಡ್ಬೇಕು. ಆದರೆ ನಮಗೆ ಸಿಕ್ಕಂಥ ಒಂದು ಸಂಸ್ಕಾರ, ನಮಗೆ ಸಿಕ್ಕಂಥ ಒಂದು ಮಾರ್ಗದರ್ಶನ ಈಗ ಯಾಕೆ ಮಕ್ಕಳಲ್ಲಿ ಕೊರತೆ ಆಗಿದೆ? ಗಮನಿಸಿದ್ದೀರಾ? ಯಾವ ಮಕ್ಕಳಾದರೂ ಮಾತಾಡ್ಸೋಕೆ ಹೋಗಿ ಎದುರು ಜವಾಬು ಕೊಡ್ತವೆ ಚೆನ್ನಾಗಿ. ನಾವು ಎದುರು ಜವಾಬು ಕೊಡೋಕ್ಕೆ ಭಯ ಪಡ್ತಿದ್ವಿ ನಮ್ಮ ಅಪ್ಪ ಅಮ್ಮ ಅಂದ್ರೆ. ಗುರುಗಳಂದರೆ ಇದ್ದಿದ್ದು ಭಯ. ಈಗ ಆ ಭಯನೇ ಕಾಣ್ತಿಲ್ಲ ಮಕ್ಕಳಲ್ಲಿ. ಸಂತೋಷದ ವಿಚಾರನೇ, ತುಂಬ ಧೈರ್ಯವಂತರು ಈಗಿನ ಮಕ್ಕಳು. ಆದರೆ ಯಾಕೆ ನಮ್ಮಲ್ಲಿ ಕೊರತೆ ಕಾಣೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ನನಗನ್ಸುತ್ತೆ ಅಂದರೆ, ಈಗ ಮಗು ಹುಟ್ಟಲೆ ಇನ್ನೇನು ಹುಟ್ಟಿ ಒಂಚೂರು ಒಂದು 3 ತಿಂಗಳು 4 ತಿಂಗಳು ಆಗ್ತಾ ಬಂತು ಅನ್ನೋಷ್ಟೊತ್ತಿಗೆ ಮಕ್ಕಳಲ್ಲಿ ಆ ಮೊಬೈಲ್ನ ಅವರ ಅವಿಭಾಜ್ಯ ಅಂಗ ಅನ್ನೋ ಥರನೇ ಶುರು ಆಗಿಬಿಟ್ಟಿದೆ ಅದು. ಮೊಬೈಲ್ ಇಲ್ಲದೆ ಮಕ್ಕಳ ಬೆಳವಣಿಗೆನೇ ಇಲ್ಲ ಇವಾಗ ಅನ್ನೋ ಥರ ನಾವೇ ಮಾಡ್ತಿದ್ದೀವಿ. ಊಟ ಮಾಡಲಿಲ್ಲ, ಅದು ತಿಂತಾ ಇಲ್ಲ, ಮೊಬೈಲ್ ಕೊಡು, ಮೊಬೈಲಲ್ಲಿ ವಿಡಿಯೋ ತೋರಿಸು, ಊಟ ಮಾಡಿಸು. ಮಗು ಜೋರಾಗಿ ಅಳ್ತಿದೆ, ಅದನ್ನು ಸಮಾಧಾನ ಮಾಡೋಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ. ತಗೋ ಮೊಬೈಲ್ ಇಟ್ಕೊ, ನೋಡು, ಅಳು ನಿಲ್ಲಿಸು. ಇದು ಎಲ್ಲಿಗೆ ಕರ್ಕೊಂಡು ಹೋಗ್ತಿದೆ ಗೊತ್ತಿಲ್ಲ. ಯಾರಾದರೂ ಮನೆಗೆ ನೆಂಟರು ಬಂದರು, ಅವ್ರ ಜೊತೆ ಕೂತು ಮಾತಾಡೋದಾಗಲಿ, ಅಥವಾ ಏನು ಹೇಳ್ತಾರೆ ಅದಕ್ಕೆ, ನಾವು ಮೊದಲು ಮಾಡ್ತಿದ್ವಲ್ಲ, ನೀವು ಚೆನ್ನಾಗಿದ್ದೀರಾ. ಎಷ್ಟೋ ಮನೆಗಳಲ್ಲಿ ಮಕ್ಕಳು ಯಾರಾದರೂ ಬಂದರೆ ಬಾಕ್ಲಿಂಗ್ ಓಪನ್ ಮಾಡಿಬಿಟ್ಟು ಹೋಗ್ಬಿಡ್ತವೆ. ನೀವು ಯಾರು ಅಂತ ಕೂಡ ಕೇಳೋದಿಲ್ಲ. ನನಗೆ ಅನುಭವ ಆಗಿದೆ, ನಿಮಗೆ ಆಗಿದೆಯಲ್ಲೋ ಗೊತ್ತಿಲ್ಲ. ಯಾರು ಅಂತ ಕೂಡ ಕೇಳೋದಿಲ್ಲ. ಅವರು ಹಿಂದೆ ಅವ್ರ ಅಪ್ಪನೋ ಅಮ್ಮನೋ ಅವ್ರ ಮನೇಲಿರೋರು ಬರಬೇಕು, ಯಾರೋ ಬಂದಿದ್ದು ಅಂತ. ಹಂಗಾಗ್ಬಿಟ್ಟಿದೆ ಕತೆ. ಆದಷ್ಟು ಮೊಬೈಲ್ ಕಡಿಮೆ ಮಾಡಿದ್ರೆ ಮೋಸ್ಟ್ಲಿ ನಮ್ಮ ಮುಂದಿನ ಪೀಳಿಗೆ ಒಂಚೂರು ಸುಧಾರಿಸ್ಕೋಬೋದು ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ಮೌಲ್ಯಗಳು ಮರ್ತೋಗ್ತಾ ಇದ್ದೀವಿ, ಜೀವನದ ಮೌಲ್ಯಗಳೇ ಮರ್ತೋಗ್ಬಿಡ್ತಾಯಿದ್ದೀವಿ. ಸಂಸ್ಕಾರ ಅನ್ನೋದು ಎಲ್ಲೂ ಕಾಣಿಸಿಗಲ್ಲ, ಹುಡ್ಕೋಬೇಕು ಇವಾಗ. ಸಂಸ್ಕಾರ ಅಂದರೆ ಏನು ಅಂತ ಆ ಥರ ಆಗ್ತಾಯಿದೆ ಈಗ. ಯಾಕಂದರೆ ಗುರುಗಳಿಗೂ ಭಯ ಇಲ್ಲ, ಸ್ಕೂಲಲ್ಲೂ ಬೈಯೋಂಗಿಲ್ಲ, ಹೊಡೆಯೋಂಗಿಲ್ಲ, ಆಯಿತಾ? ಮನೇಲೂ ಈಗ ಅಪ್ಪ ಅಮ್ಮಂಗೆ ಟೈಮ್ ಇಲ್ಲ. ಅಪ್ಪ ಅಮ್ಮ ಇಬ್ಬರು ಬ್ಯುಸಿ, ಸಮಾಜನೇ ಫುಲ್ಲು ಬ್ಯುಸಿಯಾಗಿ ಓಡ್ತಾ ಇದೆ. ಅದು ಎತ್ಲಾಗಿ ಓಡ್ತಿದೆಯೋ ಗೊತ್ತಿಲ್ಲ. ಓಟ ಓಟ ಓಟ, ಬರೀ ಓಟ ಅಷ್ಟೇ. ಯಾರಿಗೂ ಟೈಮ್ ಕೊಡೋಕ್ಕೆ ಟೈಮ್ ಇಲ್ಲ. ಹಾಗಾಗಿ ಮಕ್ಕಳಿಗೆ ಆದಷ್ಟು ಮೊಬೈಲು ಕಡಿಮೆ ಮಾಡೋಣ ಅನ್ನೋದು ನನ್ನ ಅನಿಸಿಕೆ. ಒಂದು ಸರ್ಟನ್ ಅವ್ರಿಗೆ ಬುದ್ಧಿ ಬರೋ ತನಕ ಸಣ್ಣ ಪುಟ್ಟದಕ್ಕೆಲ್ಲ ಮೊಬೈಲ್ ಕೊಟ್ಟು ಅವ್ರಿಗೆ ನಾವೇ ಅವ್ರಿಗೆ ನೀವು ಮೊಬೈಲ್ ಇಲ್ಲದೆ ನಿಮ್ಮ ಜೀವನನೇ ಇಲ್ಲ ಅನ್ನಂಗೆ ಮಾಡಿಬಿಟ್ಟಿದ್ದೀವಿ. ನಿಜವಲ್ಲೂ ಮೊಬೈಲ್ ಇಲ್ಲ ಅಂದರೆ ಜೀವನನೇ ಇಲ್ಲ. ಅದು ಅವಿಭಾಜ್ಯ ಅಂಗ, ದೇಹದ ಅಂಗದ ಥರ. ಅದಿಲ್ಲದೆ ಹೋದರೆ ಏನು ಕೆಲಸನೇ ನಡೆಯಲ್ಲ. ಹಂಗೆ ಆಗ್ಬಿಟ್ಟಿದೆ ಈಗ ಪ್ರತಿಯೊಬ್ಬರಿಗೂ. ಮಲಗೋಕ್ಕೆ ಮುಂಚೆನೂ ಮೊಬೈಲ್ ಇಟ್ಕೊ, ಒಂದು ಸ್ವಲ್ಪ ಎಲ್ಲ ವೀಡಿಯೋ ನೋಡು, ಇಲ್ಲ ಮೆಸೇಜ್ ನೋಡು, ಮಲ್ಕೋ.
ಇಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಆ ಮೊಬೈಲ್ ಎಲ್ಲಿದೆ ಹುಡುಕೋ, ಆ ಮೊಬೈಲ್ ನೋಡು, ಯಾವುದೋ ಮೆಸೇಜ್ ಬಂದಿದೆಯಾ ನೋಡು, ಅಥವಾ ಬೇರೆ ಏನೋ ನೋಡು. ಹಿಂಗಾಗ್ಬಿಟ್ಟಿದೆ ಕತೆ. ಮಕ್ಕಳಿಗೆಲ್ಲ ನಾವೇ ಹಾಳು ಮಾಡ್ತಿದ್ದೀವಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಒಂದು 4 ಮಾತು. ನಾವು ಏನು ಎಲ್ಲದನ್ನೂ ಸರಿ ಮಾಡಿಬಿಡ್ತೀವಿ ಅನ್ನೋಕ್ಕಾಗೋದಿಲ್ಲ. ನಮ್ಮ ಕೈಲಾದಷ್ಟು ಪ್ರಯತ್ನ ನಾವು ಮಾಡೋಣ. ಮುಂದಿನ ಸಮಾಜಕ್ಕೆ ಘಾತಕರಾಗ್ದಂಗೆ ನಮ್ಮ ಒಂದು ಬೆಳವಣಿಗೆ, ಅಂದರೆ ನಾವು ಬೆಳೆಸೋ ಮಕ್ಕಳು, ನಮ್ಮ ಎಳೆ ಪೈರುಗಳು, ಅಂದರೆ ಏನು ಸಸಿಗಳು, ಅವರು ಸಸಿನ ಹೆಂಗೆ ನಾವು ಬೆಳೆಸ್ತೀವೋ ಹಾಗೆ ಅದು ಬೆಳೆಯುತ್ತೆ ಅಲ್ವಾ. ಹಾಗೆ ನಮ್ಮ ಮಕ್ಕಳು ಕೂಡ ಸಸಿಗಳ ಥರನೇ, ಅವನ್ನ ಚೆನ್ನಾಗಿ ನಾವು ಸಂಸ್ಕಾರಯುತವಾಗಿ ಬೆಳೆಸೋಣ. ಕಮೆಂಟ್ ಮಾಡಿ.